ಈಗ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ, ತಿಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ, ಇಲ್ಲಿ ಯಾರು ಕೂಡ ಹಲ್ಲೆ ಮಾಡಲಿಲ್ಲ. ಇವರು ಹಾಸ್ಪಿಟಲ್ನ ಒಳಗಡೆ ಇದ್ದಾರೆ, ಹಾಸ್ಪಿಟಲ್ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಜಯಂತ್ ಟಿ ಅವರು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ. ಕಾರ್ಯಕರ್ತರು ಸೇರಿದ್ದಾರೆ, ಆದರೆ ಯಾವುದೇ ರೀತಿಯಾದಂತಹ ಹಲ್ಲೆಗಳು ಇಲ್ಲಿವರೆಗೆ ನಡೆಯಲಿಲ್ಲ. ಇಲ್ಲಿ ನೋಡಿ, ಇಬ್ರು ರಿಪೋರ್ಟರ್ಗಳು ಇದ್ದಾರೆ, ಜಯಂತ್ ಟಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ. ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ. ಸುವರ್ಣ ನ್ಯೂಸ್ ಒಂದು ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹೋರಾಟಗಾರರಾದಂತಹ ಜಯಂತ್ ಟಿ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಇಬ್ಬರನ್ನು ನೋಡಬಹುದು, ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ. ಇಬ್ರು ಸರಿಯಾಗೇ ಇದ್ದಾರೆ. ಸುಖ ಸುಮ್ಮನೆ ಇಲ್ಲ ಸಲ್ಲದ ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ, ನೀವು ನೋಡಿರ್ಬೋದು ಈಗಾಗಲೇ. ಇಬ್ರು ಸರಿಯಾಗೇ ಇದ್ದಾರೆ. ಯಾವುದೇ ರೀತಿಯಾದಂತಹ ಹಲ್ಲೆ ಆಗಲಿಲ್ಲ. ಈಗ ನೋಡಬಹುದು, ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ರಿಪೋರ್ಟ್ ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ, ಯಾವುದೇ ಹಲ್ಲೆ ನಡೀಲಿಲ್ಲ. ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ, ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ. ಇಬ್ರು ಸರಿಯಾಗೇ ಇದ್ದಾರೆ, ನೀವು ಬೇಕಾದ್ರೆ ನೋಡಬಹುದು. ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ. ಇವರೊಬ್ರು ರಿಪೋರ್ಟರ್, ಅಲ್ಲೊಬ್ರು ಇದ್ದಾರೆ ರಿಪೋರ್ಟರ್. ನೋಡಿ, ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ. ಆದರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಒಡೆಯಕ್ ಬಂದಿದ್ದ ಸತ್ಯ, ಇವ್ರು ಅಷ್ಟರಲ್ಲಿ ಹಾಸ್ಪಿಟಲ್ ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡಿದ್ರಿ. ನಾವು ಒಳಗಡೆ ಸೇಫ್ ಆಗಿದ್ದೇವೆ. ತೊಂದರೆ ಇಲ್ಲ ತಾನೆ, ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ. ಮತ್ತೇನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಅಟ್ಯಾಕ್ ಮಾಡೋರು ಅಂತ ಹೇಳ್ತಾ ಇರೋದು? ಕೇಳಿಸ್ಕೊಳ್ಳಿ ಸರ್, ನಾವೇನ್ ಹೇಳ್ತೀವಿ, ಗಲಾಟೆ ಆಗಿದೆ. ಒಡೆಯಕ್ ಬಂದಿದ್ದ ಸತ್ಯ, ಇವ್ರು ಅಷ್ಟರಲ್ಲಿ ಹಾಸ್ಪಿಟಲ್ ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡಿದ್ರಿ. ನಾವು ಒಳಗಡೆ ಸೇಫ್ ಆಗಿದ್ದೇವೆ. ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ. ಇಬ್ರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ. ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಯಾರು ಬೇಕಾದರೂ ನೋಡಬಹುದು. ಇಬ್ರು ರಿಪೋರ್ಟರ್ಗಳನ್ನು ನೋಡಬಹುದು ನೀವು, 2 ರಿಪೋರ್ಟರ್ಗಳನ್ನು ನೋಡಬಹುದು ನೀವು. ಯಾವುದೇ ರೀತಿಯಾದಂತಹ ಹಲ್ಲೆ ನಡೆಯಲಿಲ್ಲ. ಇಲ್ಲಿ ನೋಡಿ, ಇದು ಬೆನಕ ಹಾಸ್ಪಿಟಲ್. ಇಲ್ಲಿ 4 ಜನ ಮಾಧ್ಯಮದವರು, ಟಿವಿ ಚಾನೆಲ್ನ ಮಾಧ್ಯಮದವರು, ಕೂಡ್ಲಾ ರಾಂಪೇಜ್, ಅಜಯ್ ಅವರು, ಅಭಿ ಯುನೈಟೆಡ್ ಮೀಡಿಯಾ, ಸಂಚಾರಿ ಸ್ಟುಡಿಯೋ ಮತ್ತು ಅವ್ರ ಜೊತೆಗಿದ್ದಂತಹ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು 4 ಜನಕ್ಕೆ ಹೊಡೆದಿದ್ದಾರೆ. ಅವಾಗ ಎಲ್ಲಾ ಜನರು ಕೂಡ ಪಾಪ ಅವ್ರಿಗೆ ಏನ್ ಏಟಾಗಿದೆ, ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ. ದಯವಿಟ್ಟು ನೋಡ್ಬಿಡಿ. ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗ್ಲಿ ಇಲ್ಲಿಯ ಜನಸಾಮಾನ್ಯರು ಯಾರು ಮಾಡಿಲ್ಲ. ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ರು ಅಲ್ಲಿ ವರದಿಗಾರರು ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು. ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಶೋ ಪುಟಪ್ ಮಾಡ್ತಾನೆ, ಒಬ್ಬ ದೊಡ್ಡ ದಗಾಬಾಜಿ ಲಂಚಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನು ಯಾಕೆ ಬಂದಿದೀಯ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ. ಹಲ್ಲೆ, ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ. ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ, ದಯವಿಟ್ಟು ನೋಡ್ಕೊಂಡ್ಬಿಡಿ. ಪೊಲೀಸರು ಇದ್ದಾರೆ, ಎಲ್ಲರೂ ಕೂಡ ಶಾಂತ ರೀತಿಯಿಂದ ಇದ್ದಾರೆ. ಇದು ಸಾರ್ವಜನಿಕರ ಗಮನಕ್ಕೆ, ಪೊಲೀಸರ ಗಮನಕ್ಕೆ.